ಮನೆಯಲ್ಲೇ ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟಿಯಾಗಿ ಎಗ್ ಪಪ್ಸು ಯಾವ ಥರ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ಫ್ರೆಂಡ್ಸು. ಇನ್ನು ಇದಕ್ಕೆ ಯಾವುದೇ ಬಟರ್ ಯೂಸ್ ಮಾಡೋದಿಲ್ಲ, ಎಣ್ಣೆ ಯೂಸ್ ಮಾಡೋದಿಲ್ಲ, ಏನಿಲ್ಲ. ಇದು ಏರ್ ಫ್ರೈಯರ್ದಾಗ ಮಾಡ್ಲತ್ತೀನಿ. ಇನ್ನು ಫಸ್ಟ್ ಟೈಮು ನಾನು ಮಾಡ್ತಾ ಇರೋದು, ಯಾಕಂದ್ರೆ ಏರ್ ಫ್ರೈಯರ್ ಬಂದು ಒಂದು 2-3 ತಿಂಗಳೇ ಆಯಿತು. ಹಾಗಾಗಿ ನಾನು ಏರ್ ಫ್ರೈಯರ್ದಾಗ ಮಾಡಿಲ್ಲ, ಅದ್ರ ಸಲಕ್ಕೆ ಮಾಡಬೇಕಂತ ಟ್ರೈ ಮಾಡತ್ತೀನಿ. ಇನ್ನು ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಓಕೆನಾ ಫ್ರೆಂಡ್ಸ್. ಇನ್ನು ಇದು ಬಂದು ನಾನು ಒಂದು 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿನಿ, ಒಂದು 1/4 ಚಮಚಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಮೈದಾ ಹಿಟ್ಟು. ನಾವು ಚಪಾತಿ ಮಾಡೋದಕ್ಕನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಚಂದ ನಾದ್ಕೋಬೇಕು. ಇದಕ್ಕೆ ನಾವು ನಾದ್ಕೊಂಡಿಟ್ಟು ಸ್ವಲ್ಪ ಒಂದು 10-15 ನಿಮಿಷ ತೆಗೆದಿಡಬೇಕು. ಅದ್ರ ಸಲುವಾಗಿ ಏನೋ ಇದು ತೆಗೆದಿಡ್ಲತ್ತೀನಿ. ಇದು ಈ ಕಡೆ ಸ್ವಲ್ಪ ಇದು ಆಗತನೇ ಬೇಕಂದ್ರೆ ನೀವು ಫ್ರಿಜ್ನಾಗ ಭೀ ಇಡ್ಬೋದು, ಬಟ್ ನಾ ಏನು ಇಟ್ಟಿಲ್ಲ ಫ್ರಿಜ್ನಾಗ. ಆ್ಯಕ್ಚುಲಿ ಇಡಬೇಕಿತ್ತು, ಬಟ್ ನನಗೆ ನೆನಪು ಹೋಗ್ಯದ ಅಷ್ಟೇ. ಇನ್ನು ಅದು ತೆಗೆದಿಟ್ಟು ಈ ಕಡೆ ನಾನು ಈಗ ಎಗ್ ಪಪ್ಸ್ ಅಂದ್ರ ಮೇಲೆ ಒಳಗೆ ಆನಿಯನ್ ಸ್ಟಫಿಂಗ್ ಬೇಕಲ್ವಾ, ಅದ್ರ ಸಲುವಾಗಿ ಈ ಕಡೆ ನಾನು ಒಂದು 4 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಮತ್ತು ಒಂದು ಮೆಣಸಿನ್ಕಾಯಿ ಇನ್ನೂ ಬೇಕಾದ್ರೆ ನಿಮ್ಗೆ ಖಾರ ಬೇಕಾದ್ರೆ ಹಾಕೋಬೋದು, ಬಟ್ ನಾನು ಒಂದು ಮೆಣಸಿನ್ಕಾಯಿ ಹಾಕೀನಿ. ಇದಕ್ಕೆ ಬಗಾರ್ ಹಾಕೊಳತ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಉಳ್ಳಾಗಡ್ಡಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೇ. ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ಅರಿಶಿಣ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಲತ್ತೀನಿ, ಯಾಕಂದ್ರೆ ಜಲ್ದಿ ಉಳ್ಳಾಗಡ್ಡಿ ಫ್ರೈ ಆಯ್ತವಂತಂದು. ಇನ್ನು ಇದೇ ಥರ ಸ್ವಲ್ಪ ಕಲಿಸ್ಕೊಂಡು ಮುಚ್ಚಳನ ಮುಚ್ಚಿಟ್ಟು ಬಿಡಬೇಕು. ಇದಕ್ಕೆ ನಾವು ಸ್ವಲ್ಪ ಮುಚ್ಚಳನ ಮುಚ್ಚಿಟ್ರೆ ಜಲ್ದಿ ಆನಿಯನ್ ಮೆತ್ತಗಾಯ್ತವ. ಈ ಥರ ನಾನು ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿಟ್ಟ ಮೇಲೆ ಚೆಂದ ಫ್ರೈ ಆಗಿವು. ಇದಕ್ಕೆ ನಾನು ಈಗ ಖಾರ ಅರ್ಧ ಚಮಚಷ್ಟು ಖಾರ, ಗರಂ ಮಸಾಲ, ಇನ್ನು ಮನ್ಯಾಗ ಏನೇನು ಮಸಾಲೆ ಇರ್ತಾವಲ್ವ, ಧನಿಯಾ ಪೌಡರು, ಜೀರಿಗೆ ಪೌಡರು ಮತ್ತು ಪೆಪ್ಪರ್ ಪೌಡರು ಹಾಕೋಬೋದು. ಪೆಪ್ಪರ್ ಪೌಡರ್ ನಾನು ಮಾಡಿರಲಿಲ್ಲ, ಹಾಗಾಗಿ ಪೆಪ್ಪರ್ ಏನೂ ಹಾಕ್ಕೊಂಡಿಲ್ಲ. ಇವೆಲ್ಲ ಮಸಾಲೆಗಳು, ಬೇಸಿಕ್ ಮಸಾಲೆಗಳೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡಿ ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಸ್ಟಫಿಂಗು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಸಾಫ್ಟಾಗಿದ್ರೇ ಚೆಂದ ಟೇಸ್ಟ್ ಇರ್ತಾವೆ. ಅದ್ರ ಸಲುವಾಗಿ ಇನ್ನು ಲಾಸ್ಟ್ದಾಗ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಗೋಯ್ತು ನಮ್ಮದು ಎಗ್ ಪಪ್ಸು ಸ್ಟಫಿಂಗ್, ಆನಿಯನ್ ಸ್ಟಫಿಂಗ್ ರೆಡಿ ಆಯಿತು. ಇನ್ನು ಈಗ ಇದಕ್ಕೆ ಬಂದು ಒಂದು 2 ಚಮಚಷ್ಟು ಮೈದಾ ತೊಗೊಂಡಿನಿ. ಮೈದಾಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಆಲಿವ್ ಆಯಿಲ್ ಇರ್ತದಲ್ವ, ಅದು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ಮೂತಾಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು ನಾವು. ಯಾಕಂದ್ರೆ ನಾವೀಗ ಎಗ್ ಪಪ್ಸ್ ಮಾಡ್ಲತ್ತರ ಅದಕ್ಕೆ ಬೇಕಾಯ್ತದ. ಅದ್ರ ಸಲುವಾಗಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಮೂತಾಗಿರಬೇಕು. ಈ ಥರ ಸ್ಪೂನ್ಲಿಂದ ಬಿಟ್ಟರೆ ಸ್ವಲ್ಪ ಈ ಥರ ಕೆಳಗೆ ಬರ್ತಾ ಇರಬೇಕು. ಆ ಥರ ಮಾಡ್ಕೊಂಡು ತೆಗೆದಿಟ್ಕೊಂಡು ಇನ್ನು ನಾನು ಈ ಒಂದು 4 ಎಗ್ನ ಕುದಿಸಿಟ್ಕೊಂಡಿನಿ. ಇನ್ನು ನಮ್ಮ ಮನೆಗಂತೂ 4 ಜನ, ಹಾಗಾಗಿ ನಾವು ಮನುಷ್ಯಾಗ 2 ಅಂತಂದು 4 ಎಗ್ ಬರ್ತಾವಂದ್ರೆ ಒಂದ್ರಾಗ ಹಾಫ್ ಮಾಡ್ತೇವಲ್ವ, ಹಾಫು. ಅದ್ರ ಸಲುವಾಗಿ 4 ಎಗ್ ಕುದಿಸಿಟ್ಕೊಂಡಿನಿ. ಇನ್ನು ಇದ್ರದ್ದೆಲ್ಲ ಸಪ್ಪೆ ಎಲ್ಲ ತೆಗೆದಿಟ್ಕೊಂಡಿನಿ. ಇದು ಈಸಿಯಾಗಿ ಕುದಿಸ್ಕೋಬೋದು. ಆಲ್ರೆಡಿ ನಾನು ಇದು ಎಗ್ ಬಾಯ್ಲರ್ದು ಹಾಕಿನಿ ವಿಡಿಯೋ, ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿಂದ ನೀವು ತೊಗೋಬೋದು. ಇನ್ನು ಈ ಥರ ಒಂದ್ರಾಗ 2 ಪೀಸಾಗಿ ಅಂದ್ರೆ ಸಪ್ಪೆ ಎಲ್ಲ ತೆಗೆದ ಮೇಲೆ ನಾನು ಈಗ ಒಂದ್ರಾಗ 2 ಪೀಸಾಗಿ ಮಾಡ್ಲತ್ತೀನಿ, ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೆ. ಇನ್ನು ಕಟ್ ಮಾಡಿ ಇಟ್ಕೊಂಡು ಇವೆಲ್ಲ ತೊಗೊಂಡು ಬಂದು ಇಲ್ಲಿ ಹಾಲ್ನಾಗ ಕುಂತು ಮಾಡ್ಲತ್ತೀನಿ. ಯಾಕಂದ್ರೆ ನಿಂತು ಮಾಡ್ಬೇಕಂದ್ರೆ ಆಗಲ್ಲ, ಹಾಗಾಗಿ ಯಾಕಂದ್ರೆ ಗ್ಯಾಸ್ದಲ್ಲಿ ಎಲ್ಲ ಫುಲ್ ಇದು ಆಯ್ತದ ಅಂತಂದು ನಾನು ಸಣ್ಣದು ಭೀ ಅದ, ಹಾಗಾಗಿ ಕುಂತು ಮಾಡೋರಾಯ್ತು ಅಂತಂದು ತೊಗೊಂಡು ಬಂದು ಕುಂತು ಮಾಡ್ಲತ್ತೀನಿ. ಆ್ಯಕ್ಚುಲಿ ಇದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಮನೆಯವ್ರು ಭೀ ಇರಬೇಕಿತ್ತು, ಬಟ್ ಅವರು ಮಲ್ಕೊಂಡಾರ. ಹಾಗಾಗಿ ಅವ್ರು ಮಲ್ಕೊಲಿ, ನಾನೇ ಮಾಡಿದ್ರಾಯ್ತು ಅಂತಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇಲ್ಲಾಂದ್ರೆ ಅವರೇ ಹೆಲ್ಪ್ ಮಾಡ್ತಾರೆ. ಇನ್ನು ಬಂದು ಹೆಲ್ಪ್ ಮಾಡಿರಂತೂ ಇನ್ನೂ ಬೇರೆ ಲೆವೆಲ್ಲೇ ಇರ್ತಿತ್ತು ಟೇಸ್ಟು. ಅಂದ್ರೂ ಭೀ ಸೂಪರ್ ಬಂದದ. ಇನ್ನು ನಮ್ಮ ಮನೆಯವರು ಬೇರೆದು ಅವ್ರ ಐಡಿಯಾ ಬೇರೆ ಇರ್ತದೆ, ಒಬ್ಬೊಬ್ಬರ ರೆಸಿಪಿ ಬೇರೆ ಬೇರೆ ಇರ್ತಾವಲ್ವ. ಹಾಗಾಗಿ ಇನ್ನು ಅವರಂತೂ ಈ ಥರ ಮಾಡೋದ್ರಾಗ ಎಕ್ಸ್ಪರ್ಟು. ಜರ ಏನಂತಾರೆ ಅವರಿಗೆ ಮಸ್ಕ ಹೊಡಿಬೇಕಾಯ್ತದ ಅಷ್ಟೇ. ಇನ್ನು ಅವ್ರ ಮಕ್ಕಳಿ ಅಂತ ನಾನು ಒಂದು 5 ಅಂದ್ರೆ ಅದು ಮೈದಾ ಹಿಟ್ಟು ಕಲಸಿಟ್ಟಿದ್ದಲ್ವ, ಚೆಂದ ನಾದಿತ್ತು, ನೆನೆದಿದ್ದು ಸ್ವಲ್ಪ ಮೆತ್ತಗೆ ಆಗೋಗಿತ್ತು. ಅದ್ರ ಸಲಕ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡು ಇಲ್ಲಿ ಒಂದು 5 ಉಳ್ಳಿ ಮಾಡ್ಕೊಂಡಿನಿ. ಅಂದ್ರೆ 5 ಲಡ್ಡುಗತ್ತಲೆ ಅಷ್ಟು ತೊಗೊಂಡು
ಇಟ್ಕೊಂಡು ಇನ್ನು ಚಪಾತಿ ಮಾಡ್ಕೊಳತ್ತೀನಿ. ಈ ಥರ ತೆಳ್ಳಗೆ ಮಾಡ್ಕೋಬೇಕು ಮೈದಾ ಹಿಟ್ಟಿಂದು. ಇನ್ನು ನಾನು ಈ ಥರ ಮಾಡ್ಕೊಂಡೀನಿ. ಇನ್ನು ನಮ್ಮ ಮನೆಯವ್ರು ಹೇಳಿದ್ದು ಬೇರೆ ರೀತಿ, ಬಟ್ ನನಗೆ ಯಾವ ಥರ ಈಸಿ ಅನಿಸ್ತದ ನಾನು ಆ ಥರ ಮಾಡೀನಿ ಅಷ್ಟೇ. ಈ ಥರ ಒಂದು 5 ಚಪಾತಿನ ತೆಳ್ಳಗಾಗಿ ಲಾಡ್ಸ್ಕೊಂಡೀನಿ. ಇನ್ನು ನಾನು ಏನಾರ ಕೆಲಸ ಮಾಡ್ಲತ್ತ ಕಿಚನ್ದು ಕುಕ್ಕಿಂಗ್ದು, ಇನ್ನು ನಮ್ಮ ಜಾನು ಅದ್ರಾಗ ಕೈ ಆಡ್ಸಲ್ಲೋದ್ರು ಆಕಿ ಬರಲ್ಲೋದ್ರು ನಡೆಯಲ್ಲ. ಅದ್ರ ಸಲುವಾಗಿ ಆಕಿಗೆ ಬೈಲತ್ತಿದ ಇಲ್ಲಿಂದ ನಡಿ ಅಂತಂದು. ಯಾಕಂದರೆ ಇಲ್ಲೆಲ್ಲ ತಂದು ಇಟ್ಕೊಂಡೀನಿ, ಇವೆಲ್ಲ ಏನಾರ ಮಾಡ್ಯಾಳ್ಗಿನ ಬಿಟ್ಟಕ್ಯಾಳ್ಗಿನ ಅಂತಂದು ಈ ಥರ ಚಪಾತಿನ ಮಾಡಿಟ್ಕೊಂಡೀನಿ. ಈ ಥರನೇ ಒಂದು 5 ಚಪಾತಿ ಮಾಡಿಟ್ಕೊಂಡೀನಿ ನಾನು. ಇನ್ನು ಇದು ಲಾಸ್ಟ್ ಚಪಾತಿ ಮಾಡಿಕೊಂಡು ಇನ್ನು ಇದ್ರ ಮೇಲೆ ನಾನು ಬ್ಯಾಟರ್ ರೆಡಿ ಮಾಡೀನಲ್ವ, ಮೈದಾ ಹಿಟ್ಟು ಎಣ್ಣೆ ಹಾಕ್ಕೊಂಡು ಚಂದ ಫುಲ್ಲು ಚಪಾತಿ ಎಲ್ಲ ಸವರಬೇಕು. ಅಂದ್ರೆ ಚಪಾತಿ ಎಲ್ಲ ಫುಲ್ಲು ಇದು ಮಾಡ್ಕೋಬೇಕು, ಕೈಲಿಂದ ಚಂದ ಸವರ್ಸ್ಕೋಬೇಕು. ಅಂದ್ರೆ ಎಲ್ಲ ಚಂದ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾವು ಮೈದಾ ಹಿಟ್ಟಿಂದು ಪುಡಿ ಇರ್ತದಲ್ವ, ಅದು ಪುಡಿ ಹಾಕಬೇಕು ತೆಳ್ಳಗೆ. ಅಂದ್ರೆ ಲೇಯರಾಗಿ ಬರಬೇಕು ನಾವು ಅಂತಂದ್ರೆ ಈ ಥರ ಮಾಡ್ಕೋಬೇಕು. ಇದ್ರ ಮೇಲೆ ಮತ್ತು ಅದು ಸ್ಟಫಿಂಗ್ ಮೈದಾ ಪುಡಿ ಹಾಕಿದ ಮೇಲೆ ಮತ್ತು ಒಂದು ಚಪಾತಿ ತೊಗೊಂಡು ಇದ್ರ ಮೇಲೆ ಮತ್ತು ಇಟ್ಟು ಇದ್ರ ಮೇಲೆ ಮತ್ತು ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೇವಲ್ವ ಅದು ಮತ್ತು ಹಚ್ಚಿ ಮತ್ತು ಫುಲ್ಲು ಚಪಾತಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಏನಪ್ಪ ಅಂದ್ರೆ ಲೇಯರ್ ಆಗಿ ಬರ್ತಾವೆ. ಬಟ್ ಅಷ್ಟೊಂದು ಬಂದಿಲ್ಲ ನಂಗೆ, ಬಟ್ ಹೊರಗಿನ ಸೂಪರ್ ಟೇಸ್ಟ್ ಆಗಿವು. ಹೊರಗೆ ಎಗ್ ಪಪ್ ತಿಂತೇವಲ್ವ ಅದ್ರಕನ್ನ ಮನ್ಯಾಗ ಮಾಡ್ಕೊಂಡಿದ್ದಂತ ನಂಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮಕ್ಕಳಿಗೆ ಭೀ ಇಷ್ಟ ಆಗಿತ್ತು. ಇನ್ನು ಇದೇ ಥರ ಒಂದು 4 ಮಾಡ್ಕೊಂಡೀನಿ. ಬಟ್ 5 ಚಪಾತಿ ಮಾಡಿದ್ದೆ, ಬಟ್ 4 ಚಪಾತಿ ಸಾಕು ಅಂತಂದು 4 ಮಾಡ್ಕೊಂಡೀನಿ. ಇನ್ನು ಅವೆಲ್ಲ ಒಂದ್ರ ಮೇಲೆ ಒಂದು ಚಪಾತಿ ಇಡ್ತೇವಲ್ವ, ಚಪಾತಿ ಇಟ್ಟಿದ್ಮೇಲೆ ಅದು ಸ್ವಲ್ಪ ದಪ್ಪಾಗಿರ್ತದೆ, ಅದ್ರ ಸಲುವಾಗಿ ಇದು ಚಂದ ಲಟ್ಟಿಸ್ಕೋಬೇಕು. ಇನ್ನು ಸ್ಕ್ವೇರ್ ಶೇಪ್ನಾಗ ನಾವು ಕಟ್ ಮಾಡ್ಕೋಬೇಕು. ಈಗ ನಾವು ಚಪಾತಿ ಮಾಡ್ಕೊಳಕ್ಕೆ ಹೋದ್ರೆ ರೌಂಡ್ ಶೇಪ್ ಬರ್ತದಲ್ವ, ಅದ್ರ ಸಲುವಾಗಿ ನಾನು ಸ್ಕ್ವೇರ್ ಶೇಪ್ನಾಗ ಅಂದ್ರೆ 4 ಮೂಲೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಚೌಕ ಕಟ್ ಮಾಡ್ಕೊಂಡೀನಿ. ಈಗ ಇದ್ರೊಳಗೆ ನಾನು 4 ಪಪ್ಸ್ ಆಯ್ತವೆ. ಈ ಒಂದು ಚಪಾತಿದಾಗ 4 ಪಪ್ಸ್ ಆಯ್ತವೆ. ಇನ್ನೊಂದು ಸ್ವಲ್ಪ ಹಿಟ್ಟಿರ್ತದಲ್ವ, ಇನ್ನೊಂದು ಚಪಾತಿ ಅದ ಅದ್ರೊಳಗೆ ಇನ್ನೂ ಉಳ್ಕಿವು 4 ಮಾಡ್ಬೋದು ಅಂತಂದು ಈ ಥರ ಸ್ಕ್ವೇರ್ ಶೇಪ್ನಾಗ ಶೀಟ್ಗಳು ರೆಡಿ ಮಾಡ್ಕೊಂಡು ಇದನ್ನು ಸ್ವಲ್ಪ ನಾವು ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು ಅಷ್ಟೇ. ಯಾಕಂದ್ರೆ ಅದ್ರೊಳಗೆ ಸ್ಟಫಿಂಗು ಎಗ್ಗು ಹಿಡಿಬೇಕಲ್ವ, ಅದ್ರ ಸಲುವಾಗಿ ಒಂದು ಸ್ವಲ್ಪ ತೆಳ್ಳಗಾದ್ರೂ ಭೀ ಪರವಾಗಿಲ್ಲ, ಲೇಯರ್ ಬರಲ್ಲೋದ್ರೂ ಭೀ ಬಟ್ ಕ್ರಿಸ್ಪಿಯಾಗಿ ಬರ್ತಾವೆ, ಅದ್ರ ಸಲುವಾಗಿ. ಇನ್ನು ಈ ಥರ ಎಲ್ಲ ಲಟ್ಟಿಸ್ಕೊಂಡಿದ್ಮೇಲೆ ಅಂದ್ರೆ ಚಪಾತಿ ಗತ್ಲೆ ಮಾಡ್ಕೊಂಡಿದ್ಮೇಲೆ ಇದ್ರೊಳಗೆ ಈಗ ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ದೇವಲ್ವ ಆನಿಯನ್ ಸ್ಟಫಿಂಗು, ಅದು ಒಂದು ಸಣ್ಣ ಸ್ಪೂನ್ಲಿಂದ ಒಂದೊಂದು ಸ್ಪೂನ್ ಹಾಕೋಬೋದು. ಯಾಕಂದ್ರೆ ನಾನು 8 ಎಗ್ ಪಪ್ಸ್ಗಂತ ಮಾಡಿನಲ್ವ, ಎಗ್ ಕಂಪಲ್ಸರಿ 8 ನಾನು ಮಾಡ್ಕೊಂಡಿದ್ದು ಒಂದು 4 ಉಳ್ಳಾಗಡ್ಡಿಲಿಂದ 8 ಎಗ್ ಪಪ್ಸ್ಗೆ ಇದು ಸರಿ ಹೋಗ್ಯದ. ಆ ಥರ ಒಂದು ಸ್ಪೂನ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಈಗ ಎಗ್ ಕಟ್ ಮಾಡಿ ಇಟ್ಕೊಂಡ್ನಲ್ವ, ಅದಕ್ಕೆ ಸ್ವಲ್ಪ ಖಾರ ಮತ್ತು ಉಪ್ಪು ಎಲ್ಲ ಈ ಥರ ಮ್ಯಾಗಿಂದ ಉದುರಿಸ್ಕೊಂಡೀನಿ. ಇದಕ್ಕೆ ಮತ್ತು ಈಗ ಒಂದೊಂದು ಪೀಸ್ ತೊಗೊಂಡು ಅಂದರೆ ಒಂದೊಂದು ಎಗ್ ಪೀಸ್ ತೊಗೊಂಡು ಇದ್ರ ಆನಿಯನ್ ಮೇಲೆ ಇಟ್ಟು, ಈಗ ನಾವು ಯಾವ ಥರ ಹೊರಗೆ ಎಗ್ ಪಪ್ಸ್ ಮಾಡ್ತಾರಲ್ವ ಅದೇ ಥರ ಆ ಮೂಲೆ ಈ ಮೂಲೆ ಅದ್ರ ಮೇಲೆ ಕವರ್ ಮಾಡಬೇಕು. ಈ ಥರ ನಾನು ಮಾಡ್ಲತ್ತೀನಿ ನೋಡಿರಿ. ನಾನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದಲ್ವ, ಅದೇ ಬ್ಯಾಟರ್ ಅದ್ರಕ್ಕೆ ಲಾಸ್ಟ್ ಕೊನೆಗೆ ಹಚ್ಚಿ ಈ ಥರ ಕವರ್ ಮಾಡಿಬಿಟ್ಟಿನಿ. ಈ ಥರ ಎಗ್ ಪಪ್ಸು ಹೊರಗೆಲ್ಲ ಇದೇ ಥರ ಸಿಗ್ತಾವಲ್ವ, ಸ್ಕ್ವೇರ್ ಶೇಪ್ನಾಗ ಈ ಥರ ಉದ್ದಕ್ಕೆ ಆಯಿತು. ಆ ಥರ ಮಾಡ್ಕೊಂಡೀನಿ. ಒಂದು 4 ಈ ಥರ ಮಾಡ್ಕೊಂಡೀನಿ. ಇನ್ನೊಂದು 4 ಯಾವ ಥರ ಮಾಡೀನಂತ ಮುಂದೆ ತೋರಿಸ್ತೀನಿ. ಇದೇ ಥರ ಫುಲ್ಲು 4 ಕವರ್ ಮಾಡ್ಕೊಂಡೀನಿ. ಎಲ್ಲ ಶೀಟ್ಗಳೆಲ್ಲ ಅವಾಗೆ ಮಾಡಿಟ್ಕೊಂಡಿದ್ದೆ ನಾನು. ಒಂದೊಂದು ಸ್ಪೂನು ಆನಿಯನ್ ಬ್ಯಾಟರ್ ಹಾಕೋತಾ ಒಂದೊಂದು ಅದ್ರ ಮೇಲೆ ಒಂದೊಂದು ಎಗ್ಗು ಹಾಕ್ಕೊಂಡು ಇನ್ನು ಅದ್ರ ಮೇಲೆ ಮುಚ್ಕೊಂಡು ಅದರ ಎಲ್ಲ ಕವರ್ ಮಾಡಿಕೊಂಡು ಈ ಥರ 4 ರೆಡಿ ಮಾಡಿ ಇಟ್ಕೊಂಡೀನಿ. ಇನ್ನು ಇದು ಬಂದು ನಾನು ಏರ್ ಫ್ರೈಯರ್ನಾಗ ಮಾಡ್ಲತ್ತೀನಿ. ಯಾಕಂದ್ರೆ ಜಾಸ್ತಿ ಏರ್ ಫ್ರೈಯರ್ ತಂದಿದ್ದು ತರೋಕ್ಕಿಂತ ಮುಂಚೆ ಮಾಡ್ಬೇಕು ಅನ್ಕೋತಿದ್ದ, ತಂದಿದ್ಮೇಲಂತೂ ಮಾಡೇ ಇಲ್ಲ. ಅದ್ರ ಸಲುವಾಗಿ ಇವತ್ತು ಕಂಪಲ್ಸರಿ ಮಾಡಬೇಕು, ಸಂಡೇ ಭೀ ಅದಂತ ಮಾಡ್ಬೇಕಂತೆ ಕುಂತಿದ್ದ. ಇನ್ನು ಒಂದು ಸರ್ತಿ ಏರ್ ಫ್ರೈಯರ್ದಾಗ 3 ಹಿಡಿದವು, ಸ್ವಲ್ಪ ದೊಡ್ಡ ಆಗಿವಲ್ವ, ಹಾಗಾಗಿ 3 ಹಿಡಿದವು. ಇನ್ನೊಂದು ಆಮೇಲೆ ಇಟ್ಟರೆ ಆಯಿತು ಅಂತ ತಿಳ್ಕೊಂಡು ಇನ್ನು ಇದ್ರ ಮೇಲೆ ಒಂದು ಸ್ವಲ್ಪ ಹಾಲು ಹಾಕೋಬೇಕು ನಾವು. ಹಾಲು ಅಂದ್ರೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು ಹಾಲು, ಯಾಕಂದ್ರೆ ಕಲರ್ ಚೆಂದ ಬರ್ತಾವೆ. ಹಾಗಾಗಿ ಹಸಿ ಹಾಲಿದ್ರೆ ಹಸಿ ಹಾಲು, ಇಲ್ಲ ಕಾಯಿಸಿ ಫ್ರಿಜ್ನಾಗ ಇಟ್ಟಿವಿ ಹಾಲು ಯಾವಿದ್ರು ಭೀ ಅದ್ರ ಮೇಲೆ ಹಚ್ಕೊಂಡು ಇನ್ನು ಏರ್ ಫ್ರೈಯರ್ನಾಗ ಇಟ್ಟುಬಿಟ್ಟು ಒಂದು 180 ಡಿಗ್ರಿ ಇಟ್ಟೀನಿ. ಇದು ಟೈಮರ್ ಅಂತೂ 20 ನಿಮಿಷ ಇಟ್ಟೀನಿ. ಇನ್ನು ನಡ್ಬರ್ಕ ಒಂದು 10 ನಿಮಿಷ ಆಗಿದ್ಮೇಲೆ ತೆಗ್ದು ನೋಡೀನಿ, ಕಲರ್ ಆಲ್ರೆಡಿ ಬಂದಿತ್ತು. ಇನ್ನು ಈ ಕಡೆ ಭೀ ಒಂದು 4 ರೆಡಿ ಮಾಡಿ ಇಟ್ಕೊಂಡು 4 ಅಂದ್ರೆ ಇನ್ನೊಂದು ಪೈಲೇಕಿನ ಒಂದು 5 ಆಗ್ಯಾವ ಅಷ್ಟೇ. ಇನ್ನು ಈ ಥರ ರೆಡಿಯಾಗಿತ್ತು ಏರ್ ಫ್ರೈಯರ್ 20 ಮಿನಿಟ್ಸ್ನಾಗ ಈ ಥರ ರೆಡಿಯಾಗಿ ಬಂದವ. ಇನ್ನು ನಾನು ಇದು ಪ್ಲೇಟ್ನಾಗ ಸರ್ವ್ ಮಾಡ್ಕೋಬೇಕಂತ ನೋಡ್ಲತ್ತಿದ್ದಾಗ ನನಗೆ ಒಂದು ಸ್ವಲ್ಪ
ಕೆಳಗೆ ಇರ್ತದಲ್ವ, ಕೆಳಗೆ ನಾನು ತಿರ್ಸಿ ಪಲ್ಟಿ ಮಾಡೋಕ್ಕಿಲ್ಲ ಅಂದ್ರೆ ತಿರ್ಸಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೆತ್ತಗೆ ಅನ್ನಿಸ್ತು. ಇದು ಭೀ ಸ್ವಲ್ಪ ಇಟ್ರಾಯ್ತು ಅಂತಂದು ಒಂದು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡೀನಿ ಇದ್ರ ಮೇಲೆ. ಯಾಕಂದ್ರೆ ಅದು ಮೆತ್ತಗೆ ಅನ್ನಿಸ್ಲತ್ರ ನನಗೆ ಟೇಸ್ಟ್ ಹತ್ತಲ್ಲ ಅಂತಂದು ಒಂದು ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಬರಂತ ಒಂದು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಇಟ್ಟಿನಿ. ಇನ್ನು ಇದಕ್ಕೆ ಕಾಂಬಿನೇಷನು ಇನ್ನು ನಮ್ಮ ಕಡೆ ಎಲ್ಲ ಸಂತಪುರ ಸೈಡ್ ಅಂದ್ರೆ ನಮ್ಮ ಮನೆಯವ್ರ ಊರ ಸೈಡು ಚಟ್ನಿ ಕೊಡ್ತಾರೆ. ಇದಕ್ಕೆ ಶೇಂಗಾ ಪುಟಾಣಿ ಕೊಬ್ಬರಿ ಚಟ್ನಿ ಇದು ಮಾಡ್ಕೊಂಡ್ರೆ ಆಯ್ತು ಅಂತಂದು ಈ ಕಡೆಗೆ ಒಂದು ಸ್ವಲ್ಪ ಶೇಂಗಾ ಹುಡ್ಕೊಂಡಿನಿ. ಅದಕ್ಕೆ ಒಂದು 2 ಚಮಚ ಪುಟಾಣಿ, ಒಂದು ಸ್ವಲ್ಪ ಕೊಬ್ಬರಿ, ಇನ್ನು ಬೆಳಗಡ್ಡಿ, ಕೊತ್ತಂಬರಿ, ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೇಕು ಕಂಪಲ್ಸರಿ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಹಾಕೋದು ಸ್ಕಿಪ್ ಆಗಿ ಹೋಗ್ಯದ ವೀಡಿಯೋ. ಇನ್ನು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ನಾವು ಇದು ಚಟ್ನಿ ರೆಡಿ ಆಯಿತು. ಇದಕ್ಕೆ ಬಗಾರ್ ಹಾಕೋದು ಏನು ಬೇಕಾಗಲ್ಲ, ಸೂಪರ್ ಟೇಸ್ಟ್ ಇರ್ತದೆ. ಎಗ್ ಪಪ್ಸ್ಗೆ, ಸಮೋಸಕ್ಕೆ ಈ ಚಟ್ನಿ ಅಂತೂ ಫುಲ್ ಟೇಸ್ಟ್ ಇರ್ತದೆ. ನಾವಂತೂ ಕಂಪಲ್ಸರಿ ಊರಿಗೆ ಹೊಲತ್ತರಂತೂ ಕಂಪಲ್ಸರಿ ಒಂದು ಮಿನಿಮಮ್ 2-3 ಒಬ್ಬೊಬ್ಬರು 2-3 ಎಗ್ ಪಪ್ಸ್ ತಿಂದು ಹೋಗ್ತೇವೆ. ಆ ಚಟ್ನಿಗೆ ಆ ಎಗ್ ಪಪ್ಸ್ ಕಾಂಬಿನೇಷನ್ ಸೂಪರ್ ಇರ್ತದೆ. ಅದ್ರ ಸಲುವಾಗಿ ಈ ಸರ್ತಿ ನಾನು ಟ್ರೈ ಮಾಡಿರೈತಂತ ಮಾಡ್ಲತ್ತೀನಿ. ಇನ್ನು ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಆಲ್ರೆಡಿ ಈ ಕಡೆ ಚಟ್ನಿ ಮಾಡ್ಕೊಂಬತ್ತಾನೆ ಈ ಕಡೆ ಅವು ಎಗ್ ಪಪ್ಸ್ ರೆಡಿ ಆಗಿವು. ಇನ್ನು ಅದೇ ಥರ ಈಗ ಮಾಡಿ ಇಟ್ಕೊಂಡಿನಲ್ವ, ಇನ್ನೂ ಒಂದು 5 ಇವು ಒಂದು ಸ್ವಲ್ಪ ಉದ್ದಕ್ಕೆ ಮಾಡ್ಕೊಂಡ್ರೆ ಇವು ಸ್ಕ್ವೇರ್ ಶೇಪ್ನಾಗ ಇರಲಿ ಅಂತ 4 ಕಡೆ ಫೋಲ್ಡ್ ಮಾಡಿಟ್ಟಿದ್ದ. ಹಾಗಾಗಿ ಅವು ಒಮ್ಮಿಗೆ 5 ಹಿಡ್ದಿವು ಅದ್ರೊಳಗೆ ಏರ್ ಫ್ರೈಯರ್ದಾಗ ಒಂದೇ ಸರ್ತಿ. ಇನ್ನೂ ಒಂದು ಸ್ವಲ್ಪ ಹಾಲು ಹಚ್ಚಿ ಇಟ್ಬಿಟ್ಟಿನಿ. ಹೆಂಗೋಯ್ತಿ ಬಿಟ್ಟಾಕಡಿ ಅಂದ್ರೆ ಎಟ್ಟ ತಿಂತಿ. ನಮ್ಮ ಮನೆಗಂತೂ ನಾನು ಯಾವಾಗ ಎಗ್ ಪಪ್ಸ್ ಮಾಡ್ತೀನಿ ಅಂತ ಹೇಳಿದ್ದಲ್ವ, ಒಂದು 2 ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡಿದ್ದ 4 ಗಂಟೆ ತನಕ ಆಗೋಗ್ಯದ. ಯಾಕಂದ್ರೆ ಎಲ್ಲನೂ ಒಬ್ಬಾಕಿನೇ ಮಾಡ್ಕೊಂಬತ್ತನ ಲೇಟ್ ಆಯಿತು. ಹಾಗಾಗಿ ಇನ್ನು ಮಕ್ಕಳು ಯಾವಾಗ ಆಯ್ತದ ಯಾವಾಗಿಲ್ಲ ಎಗ್ ಪಪ್ಸ್ ಅಂತ ಕಾಯ್ಲತ್ತಿರು. ಇನ್ನೊಂದು ತೋರಿಸ್ತೀನಿ ಬರ್ರಿ ಯಾವ ಥರ ಆಗ್ಯದಂತ. ಫುಲ್ಲು ಸೇಮ್ ಡಿಟ್ಟೋ ಒಂದು ಸ್ವಲ್ಪ ಲೇಯರ್ ಬಂದಿಲ್ಲ ಅಷ್ಟೇ. ಕ್ರಿಸ್ಪಿ ಆಗಿದ್ದವು, ಟೇಸ್ಟಿ ಆಗಿದ್ದವು. ನಮ್ಮ ಮನೆಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಜಾನು ಅಮ್ಮಗಂತೂ ಇಷ್ಟ ಆಗಿ ಫುಲ್ಲು ಇವು 3 ತಿಂದಿದ್ದು. ಫಸ್ಟು 3 ಮಾಡಿನಲ್ವ, ಇವು 3 ತಿಂದಿದ್ಮೇಲೆ ಭೀ ಇನ್ನು ಮತ್ತೆ ಇನ್ನು 5 ಇಟ್ಟಿನಲ್ವ, ಅದು ಆಗಿದ್ಮೇಲೆ ಭೀ ಇನ್ನು ಯಾವಾಗ ಆಯ್ತಾವ ಅಂತ ಟೈಮಿನ ಸಲುವಾಗಿ ಅವು ಆಗತ್ತೆ ಸಲುವಾಗಿ ಕಾಯ್ಲತ್ತಿರು. ನನಗಂತೂ ತುಂಬ ಕ್ರಿಸ್ಪಿಯಾಗಿವು. ಮತ್ತು ಅದು ಆನಿಯನ್ ಸ್ಟಫಿಂಗ್ ಇತ್ತಲ್ವ, ಇಷ್ಟು ಖಾರ ಬೇಗಿಲ್ಲ, ಸಫ್ಫಾಗಿಲ್ಲ, ಏನಿಲ್ಲ, ಸೂಪರ್ ಟೇಸ್ಟ್ ಅಂತೂ ಆಗಿವು. ಇನ್ನು ಇದಕ್ಕೆ ಚಟ್ನಿ ಕಾಂಬಿನೇಷನು ಒಂದು ಸರ್ತಿ ಸಾಸ್ ಹಚ್ಕೊಂಡು ನೋಡ್ದೆ, ಬಟ್ ಆ ಸಾಸೇ ಬೇರೆ ಇರ್ತದೆ. ಇಲ್ಲ ಇದು ಬಂದು ಕೆಚಪ್ ಅದ ನಂಬಲ್ಲಿ ಇದ್ದಿದ್ದು. ಇನ್ನು ಮಕ್ಕಳು ಕೆಚಪ್ಲಿಂದ ತಿಲ್ಲತ್ತಿರು. ಇನ್ನು ನಾನು ಚಟ್ನಿ ಮಾಡಿದ್ದಲ್ವ, ನಾನು ಊರಿಗೆ ಹೋಲತ್ರ ತಿಂಬದೇ ಎಗ್ ಪಪ್ಸ್ ತಿಂಬದೇ ಚಟ್ನಿ ಸಲುವಾಗಿ. ಚಟ್ನಿ ಸೇಮ್ ಡಿಟ್ಟೋ ಅಲ್ಲಿ ಯಾವ ಥರ ಮಾಡ್ತಾರಲ್ವ ಅದೇ ಥರ ಆಗಿತ್ತು. ಹಾಗಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಹಾಗಾಗಿ ಫುಲ್ಲು ಬ್ಯಾಟಿಂಗ್ ಮಾಡ್ಲತ್ತಿದ್ದೀವಿ ಎಗ್ ಪಪ್ಸು ತಿನ್ಕೋತಾ. ಇನ್ನು ನಮ್ಮ ಮನೆಯವರಲ್ಲಿ ಮಕ್ಕೊಂಡಿರು, ನಾವು ಎಬ್ಸ್ಲಕ್ಕೆ ಹೋಗಿಲ್ಲ ಅವರಿಗೆ. ಫಸ್ಟ್ ಮಕ್ಕೋಲಿ ಅವರು, ಯಾಕಂದ್ರೆ ಈಗ ಆಗಿವೆ 3 ನಾವು 3 ತಿಂದ್ರಾಯ್ತು. ಇನ್ನು ನೆಕ್ಸ್ಟ್ ಟೈಮಿಗೆ ಅವ್ರಿಗೆ ಎಬ್ಸ್ರಾಯ್ತು ಅಂತಂದು ನಾವು ಎಬ್ಸ್ಲಕ್ಕೆ ಹೋಗಿಲ್ಲ. ನಾವು ಫಸ್ಟು ಬ್ಯಾಟಿಂಗ್ ಮಾಡಿದ್ಮೇಲೆ ಹಿಂದಿನ ಸರಿ ಅವ್ರಿಗೆ ಕೊಡಮ್ಮಂತಂದು. ಇನ್ನು ನಮ್ಮ ಜಾನು ನೋಡ್ರಿ ಯಾವ ಥರ ತಿಲ್ಲತ್ತಾಳ ಅಂತಂದು. ಆಕೆಗಂತೂ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಆಕೆ ಸ್ಟಾರ್ಟ್ ಮಾಡಿಳು. ಇನ್ನು ನಾ ತಿಂತೀನಿ ಅಂದ ಸಲುವಾಗಿ ನಾವು 3 ಆಗಿವು. ಇನ್ನು ಅಂದ್ರೂ ಪರವಾಗಿಲ್ಲ ಅಂದ್ಕೊಂಡು 3 ಸ್ಟಾರ್ಟ್ ಮಾಡ್ಕೊಂಡು ತಿಲ್ಲತ್ತಿದ್ದೀವಿ. ಅಂದ್ರೆ ಕಂಪಲ್ಸರಿ ಮನುಷ್ಯಗೆ 2 ಅಂತ ಮಾಡೀನಿ, ಬಟ್ ಈ ಫಸ್ಟ್ ಫ್ರೈ ಆಗಿವು 3 ಅಲ್ವಾ. ಹಾಗಾಗಿ ಇನ್ನು ಈ ಥರ ಕಟ್ ಮಾಡ್ಕೊಂಡು ಇನ್ನು ಇದು ಚಟ್ನಿ ಹಾಕ್ಕೊಂಡು ಬಾಯಾಗಿ ಇಟ್ಕೊಂಡು ತಿಲ್ಲತ್ರಲ್ವ. ನನಗಂತೂ ನಾನು ತಿಂಬೋದೇ ಅಲ್ಲಿ ಚಟ್ನಿ ಎಗ್ ಪಪ್ಸು. ಅದು ಕಂಪಲ್ಸರಿ ಹೊರಗೆ ಹೋದ್ರೆ ಅದನ್ನು 3 ಸೈಡ್ ಹೋದ್ರೆ ಊರಿಗೆ ಹೋಲತ್ತರ. ಇನ್ನು ಅದನ್ನು ಮನೆಗೆ ಮಾಡಮಂತ ಫಸ್ಟ್ ಟೈಮ್ ಟ್ರೈ ಮಾಡಿದಲ್ವ, ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ಭೀ ಇಬ್ಬರಿಗೂ ಇಷ್ಟ ಆಗಿತ್ತು. ಇನ್ನು ಎದ್ದ ಮೇಲೆ ನಮ್ಮ ಮನೆಯವ್ರು ಭೀ ತಿಲ್ಲತ್ತಾರ, ಯಾವ ಥರ ಏನಂತಾರ ಏನಿಲ್ಲ ನೋಡ್ಬರ್ರಿ. ಇನ್ನು ಅವ್ರಿಗಂತೂ ಭೀ ಇಷ್ಟ ಆಗಿತ್ತು. ಏನಂತಾರೆ ನೋಡಂಬರ್ರಿ. How is it? ಅಮ್ಮು ಭೀ ಚಟ್ನಿ ತಿಲ್ಲತ್ತ. ಚೆನ್ನಾಗ ಚಟ್ನಿ? ಬಾಯ್ ಬಿಟ್ಟು ಹೇಳ್ರಿ ಜರ. ಒಂದು ಎಗ್ ಪಪ್ ಒಂದೇ ಬೈಟಿಗೆ ಫ್ರೆಂಡ್ಸ್. ಚೆನ್ನಾಗಿ ಹೆಂಗೆ ಚೆನ್ನಾಗ್ಯಾವ? ಹಾಂ
ನಿಮಗೆಲ್ಲ ಅನ್ನಿಸ್ಲತ್ತಿರ್ಬೇಕು ಇಕ್ಕಿನೇ ಹೋಗಿ ಏನಂದ್ರೆ ಅವರು ಯಾವ ಥರ ಆಗ್ಯದ ಯಾವ ಥರ ಎಲ್ಲ ಧಮ್ಕಿ ಹಾಕಿ ಕೇಳತ್ತಾಳ ಅಂತ. ಬಟ್ ಹಂಗೇನಿಲ್ಲ. ನಮ್ಮ ಮನೆಯವ್ರಿಗೆ ಏನಪ್ಪ ಅಂದರೆ ಯಾವುದೇ ಇಷ್ಟ ಆದರೆ ಅಲ್ಲಿ ಇಲ್ಲ ಯಾವುದೇ ತೀಸ್ ನಾನು ಏನರ ಹೊಸ ರೆಸಿಪಿ ಮಾಡ್ದಲ್ವ ಅದು ಏನು ಹೇಳಲ್ಲ, ಅವರು ರಿವ್ಯೂ ಕೊಡಲ್ಲ. ಅವ್ರು ಡೈರೆಕ್ಟ್ ತಿಂಬೋದು ಒಂದೇ ಮಾಡ್ತಾರೆ. ಹಾಗಾಗಿ ಹೆಂಗಾಗ್ಯದ ಹೆಂಗಿಲ್ಲ ಅಂತ ಒಂದು ಸ್ವಲ್ಪ ಹೆಂಗಾಗ್ಯದ ಅಂತ ಜೋರ್ಲಿಂತ ಅಷ್ಟೇ ಕೇಳತ್ತೀನಿ. ಅವ್ರಿಗೆ ಭೀ ಇಷ್ಟ ಆಗಿತ್ತು. ಇನ್ನು ನಿಮಗೆಲ್ಲ ಹೆಂಗಾಗ್ಯದ ಇಷ್ಟ ಆಗ್ಯದ ಇಲ್ಲ ಅಂತ ನನಗೆ ಕಾಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ.